ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಬಾಲ್ಯದ ಆರಂಭಿಕ ಹಂತದ ಮೆದುಳಿನ ಬೆಳವಣಿಗೆ. ಚಿಕ್ಕ ಮಕ್ಕಳ ಮನಸ್ಸನ್ನು ಒಂದು ಭವ್ಯವಾದ ಕಟ್ಟಡ ಅಂತ ಅಂದುಕೊಳ್ಳಿ. ಅದು ತಳಪಾಯದಿಂದ ಹೇಗೆ ಭದ್ರವಾಗಿ ನಿರ್ಮಾಣವಾಗುತ್ತೆ ಅನ್ನೋದನ್ನ ನಾವಿವತ್ತು ನೋಡೋಣ. ಇಂದಿನ ನಮ್ಮ ಚರ್ಚೆಯ ಹರಿವು ಹೀಗಿರಲಿದೆ. ಮೊದಲಿಗೆ ಆರಂಭಿಕ ಬಾಲ್ಯದ ಅಡಿಪಾಯ, ನಂತರ ಸ್ಕ್ಯಾಫೋಲ್ಡಿಂಗ್ ಕಲೆ, ಸಂಜ್ಞಾನಾತ್ಮಕ ಬೆಳವಣಿಗೆಯ ತಂತ್ರಗಳು, ಶಾಲಾಪೂರ್ವ ಹಂತದಲ್ಲಿ ಸ್ಟೆಮ್ ಏಕೆ ಬೇಕು, ಹಾಗೆ ಕೊನೆಯದಾಗಿ ದಿ ಕಿಚನ್ ಸ್ಟೆಮ್ ಲ್ಯಾಬೊರೇಟರಿ. ಬನ್ನಿ ಶುರು ಮಾಡೋಣ. ಯಾವುದೇ ದೊಡ್ಡ ಕಟ್ಟಡ ಕಟ್ಬೇಕು ಅಂದ್ರೆ ಮೊದಲು ಬೇಕಾಗಿರೋದು ಗಟ್ಟಿಮುಟ್ಟಾದ ಪಾಯ ಅಲ್ವಾ? ಅದೇ ನಮ್ಮ ಈ ಮೊದಲನೇ ಭಾಗ. ಹುಟ್ಟಿದಾಗಿನಿಂದ 8 ವರ್ಷದವರೆಗಿನ ಅವಧಿ ಇದೆಯಲ್ಲ, ಇದು ಮೆದುಳಿನ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಂತ ವೇಗದ ಘಟ್ಟ. ಈ ಪ್ಲೇ ಏಜ್ ಅಥವಾ ಆಟದ ವಯಸ್ಸಿನಲ್ಲಿ ಮಕ್ಕಳಿಗೆ ಅಪಾರ ಬೆಂಬಲ ಹಾಗೂ ಪ್ರೀತಿಯ ವಾತಾವರಣ ಬೇಕಾಗುತ್ತೆ. ಯಾಕಂದ್ರೆ ಇಡೀ ಜೀವನಕ್ಕೆ ಬೇಕಾದ ಸಾಮಾಜಿಕ ಕೌಶಲ್ಯಗಳು, ಸ್ವಾಭಿಮಾನ ಮತ್ತು ನೈತಿಕತೆಯ ಬೇರುಗಳು ಗಟ್ಟಿಯಾಗುವುದೇ ಇಲ್ಲಿ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಆಸಕ್ತಿದಾಯಕ ವಿಚಾರ ಅಂದ್ರೆ, ನಿಜವಾದ ಕಲಿಕೆ ಕೇವಲ ಅಕ್ಷರ ಕಲಿಯೋದಲ್ಲ, ಅದು ಮಗು ಹುಟ್ಟಿದ ದಿನದಿಂದಲೇ ಶುರುವಾಗುತ್ತೆ. ಮಕ್ಕಳು ತಮ್ಮ ಸುತ್ತಲಿನ ಪ್ರಪಂಚವನ್ನು ಮುಟ್ಟಿ, ನೋಡಿ, ಅನುಭವಿಸಿ ಕಲಿತಾರೆ. ಸುರಕ್ಷಿತ ಹಾಗೂ ಭಾವನಾತ್ಮಕ ವಾತಾವರಣ ಇದ್ದಾಗ ಮಾತ್ರ ಈ ಗ್ರಣಿಕಾ ಕೌಶಲ್ಯಗಳು ಚೆನ್ನಾಗಿ ಅರಳುತ್ತವೆ. ಹಾಗೆ ಪ್ರತಿಯೊಂದು ಮಗುವಿನ ಬೆಳವಣಿಗೆಯ ವೇಗ ಕೂಡ ಬೇರೆ ಬೇರೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಮರೆಯುವಂಟಿಲ್ಲ. ಸರಿ, ಈಗ ಅಡಿಪಾಯ ಹಾಕಿದ್ದಾಯ್ತು. ಮುಂದಿನ ಹಂತವೇ ಆ ಕಟ್ಟಡಕ್ಕೆ ಕೊಡುವ ತಾತ್ಕಾಲಿಕ ಬೆಂಬಲ, ಅಂದ್ರೆ ಸ್ಕ್ಯಾಫೋಲ್ಡಿಂಗ್. ಕಟ್ಟಡ ಕಟ್ಟುವಾಗ ಆಸರೆಗಾಗಿ ಸ್ಕ್ಯಾಫೋಲ್ಡಿಂಗ್ ಬಳಸೋದನ್ನ ನಾವು ನೋಡೇ ಇರ್ತೀವಿ. ಅದೇ ಪರಿಕಲ್ಪನೆ ಇಲ್ಲೂ ಅನ್ವಯಿಸುತ್ತೆ. ಮಕ್ಕಳಿಗೆ ಹೊಸತನ್ನು ಕದಿಯುವಾಗ ಉಂಟಾಗುವ ಆತಂಕವನ್ನು ದೂರ ಮಾಡಲು ಮತ್ತು ಹೊಸ ಪ್ರಯೋಗಗಳಿಗೆ ಧೈರ್ಯ ತುಂಬಲು ತರಗತಿಯ ವಾತಾವರಣ ಸ್ಪಂದಿಸುವಂತಿರಬೇಕು. ಆ ತಾತ್ಕಾಲಿಕ ಆಸರೆಯೇ ಇಲ್ಲಿ ಬಹಳ ಮುಖ್ಯ. ಈ ಪ್ರಕ್ರಿಯೆ ನಿಜಕ್ಕೂ ಒಂದು ಅದ್ಭುತವಾದ ನೃತ್ಯದಂತಿದೆ ಅಂತ ಹೇಳ್ಬೋದು. ಆರಂಭದಲ್ಲಿ ಹೊಸ ವಿಷಯಗಳನ್ನು ಕಲಿಯುವಾಗ ಮಗುವಿಗೆ ಸಹಾಯ ಮಾಡುವುದು, ಆಮೇಲೆ ಮಗು ಸ್ವತಂತ್ರವಾಗಿ ಕಲಿಯಲು ಶುರು ಮಾಡಿದಂತೆ ಆ ಬೆಂಬಲವನ್ನು ನಿಧಾನವಾಗಿ ಹಿಂದಕ್ಕೆ ಪಡೆಯುವುದು. ಜೋರಾಗಿ ಯೋಚಿಸುವುದು, ಗುಂಪಿನಲ್ಲಿ ಸಮಸ್ಯೆ ಬಗೆಹರಿಸುವುದು ಮತ್ತು ಸರಿಯಾದ ಮಾರ್ಗದರ್ಶನ ನೀಡುವುದು ಈ ಪ್ರಕ್ರಿಯೆಯ ಪ್ರಮುಖ ಹೆಜ್ಜೆಗಳಾಗಿವೆ. ಈ ತಾತ್ಕಾಲಿಕ ಬೆಂಬಲ ವ್ಯವಸ್ಥೆ ನಿಜಕ್ಕೂ ಕೆಲಸ ಮಾಡಬೇಕು ಅಂದ್ರೆ ನಮ್ಗೆ ಕೆಲವು ನಿರ್ದಿಷ್ಟ ತಂತ್ರಗಳ ಅಗತ್ಯವಿದೆ. ಅದೇ ನಮ್ಮ ಮುಂದಿನ ವಿಷಯ. ದೊಡ್ಡ ದೊಡ್ಡ ಸಿದ್ಧಾಂತಗಳು ನಮ್ಮ ದೈನಂದಿನ ಆಟಗಳಾಗಿ ಹೇಗೆ ಬದಲಾಗ್ತವೆ ಅನ್ನೋದು ನಿಜಕ್ಕೂ ಮೋಜಿನ ವಿಚಾರ. ಓದುವಾಗ ವಿರಾಮಚಿಹ್ನೆಗಳನ್ನು ಗುರುತಿಸುವುದನ್ನೇ ಒಂದು ಆಟ ಮಾಡಬಹುದು, ಅಥವಾ ಅಕ್ಷರಗಳ ಶಬ್ದಗಳನ್ನು ಕಲಿಸಲು ಬಟನ್ ಮತ್ತು ಗರಿಗಳಂತಹ ದಿನನಿತ್ಯದ ವಸ್ತುಗಳನ್ನು ಬಳಸಬಹುದು. ಜೋರಾಗಿ ಓದುವುದು ಮತ್ತು ಸೂಕ್ಷ್ಮವಾಗಿ ಗಮನಿಸುವ ಮೂಲಕ ಮಕ್ಕಳಲ್ಲಿ ಗ್ರಹಿಕಾ ಶಕ್ತಿಯನ್ನು ಖಂಡಿತವಾಗಿಯೂ ಹೆಚ್ಚಿಸಬಹುದು. ಈ ಮೂಲಭೂತ ಕೌಶಲ್ಯಗಳನ್ನು ಈಗಿನ ಕಾಲದ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮ್ಯಾಟಿಕ್ಸ್ ಅಂದರೆ ಸ್ಟೆಮ್ ಕಲಿಕೆಗೆ ಹೇಗೆ ಬಳಸಬಹುದು ಅನ್ನೋದನ್ನ ನೋಡೋಣ. ಈ ಸ್ಟೆಮ್ ಅನ್ನೋದು ಬೋಧನಾ ವಿಧಾನದಲ್ಲಿ ಒಂದು ಬೃಹತ್ ಬದಲಾವಣೆಯನ್ನು ತಂದಿದೆ. ಹಿಂದಿನ ಸಾಂಪ್ರದಾಯಿಕ ವಿಧಾನದಲ್ಲಿ ಪ್ರತಿಯೊಂದು ವಿಷಯವನ್ನು ಪ್ರತ್ಯೇಕವಾಗಿ ಕಲಿಸಲಾಗುತ್ತಿತ್ತು. ಆದರೆ ಆಧುನಿಕ ಸ್ಟೆಮ್ ವಿಧಾನದಲ್ಲಿ ಆ ಒಂಟಿ ವಿಷಯಗಳಿಂದ ದೂರ ಸರಿದು ವಿಷಯಗಳನ್ನು ಪರಸ್ಪರ ಜೋಡಿಸಿ ಪ್ರಾಜೆಕ್ಟ್ ಆಧಾರಿತವಾಗಿ ಮತ್ತು ಪ್ರಾಯೋಗಿಕವಾಗಿ ಕಲಿಸಲಾಗುತ್ತದೆ. ಈ ರೀತಿಯ ಪರಸ್ಪರ ಬೆಸೆದುಕೊಂಡಿರುವ ಕಲಿಕೆ ಮಕ್ಕಳ ಸಂಕೀರ್ಣ ಚಿಂತನೆಗೆ ಒಂದು ಭದ್ರವಾದ ಚೌಕಟ್ಟನ್ನು ಒದಗಿಸುತ್ತದೆ. ಸೃಜನಾತ್ಮಕವಾಗಿ ಯೋಚಿಸುವುದು, ಗಣಿತದ ತಾರ್ಕಿಕತೆ, ಊಹೆಗಳನ್ನು ಪರೀಕ್ಷಿಸುವುದು ಮತ್ತು ಪುರಾವೆಗಳ ಆಧಾರದ ಮೇಲೆ ನಿರ್ಧಾರಕ್ಕೆ ಬರುವುದು, ಇವೆಲ್ಲವೂ ಮಕ್ಕಳು ತಮ್ಮ ಮಿತಿಗಳನ್ನು ಮೀರಿ ಯೋಚಿಸಲು ಮತ್ತು ತಪ್ಪುಗಳ ಮೂಲಕವೇ ಹೊಸ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರೋತ್ಸಾಹ ನೀಡುತ್ತವೆ. ಸ್ಟೆಮ್ ಅಂದ್ರೆ ಬರೀ ಲೆಕ್ಕ, ವಿಜ್ಞಾನ ಅಷ್ಟೇ ಅಂತ ಅನ್ಕೊಂಡ್ರೆ ಅದು ತಪ್ಪು. ಇದೊಂದು ಅಚ್ಚರಿಯದ ಸಂಗತಿ ಏನೆಂದ್ರೆ, ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಮಕ್ಕಳು ತಂಡದಲ್ಲಿ ಕೆಲಸ ಮಾಡುವುದು, ಜವಾಬ್ದಾರಿಯನ್ನು ಹಂಚಿಕೊಳ್ಳುವುದು ಮತ್ತು ಭಾಷಾ ಕೌಶಲ್ಯವನ್ನು ಕೂಡ ಕಲಿಯುತ್ತಾರೆ. ಒಟ್ಟಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ನಿಖರವಾದ ಚಲನೆಗಳನ್ನು ಕಲಿಯುವುದು ಅವರ ಸಮಗ್ರ ಬೆಳವಣಿಗೆಗೆ ಬಹಳನೇ ಸಹಕಾರಿ. ಹಾಗಾದ್ರೆ 4 ವರ್ಷದ ಮಗುವಿಗೆ ಇಂಜಿನಿಯರಿಂಗ್ ಅಥವಾ ವಿಜ್ಞಾನವನ್ನು ಪ್ರಾಯೋಗಿಕವಾಗಿ ಹೇಗೆ ಪರಿಚಯಿಸಬಹುದು? ಬನ್ನಿ ಕಿಚನ್ ಸ್ಟೆಮ್ ಲ್ಯಾಬೊರೇಟರಿ ಕಡೆ ಹೋಗೋಣ. ನಮ್ಮ ದೈನಂದಿನ ತರಗತಿ ಅಥವಾ ಅಡುಗೆ ಮನೆಯೇ ಹೇಗೆ ಒಂದು ಅದ್ಭುತವಾದ ವೈಜ್ಞಾನಿಕ ಪ್ರಯೋಗಾಲಯವಾಗಿ ಬದಲಾಗುತ್ತೆ ಅನ್ನೋದನ್ನ ಒಮ್ಮೆ ಊಹಿಸಿಕೊಳ್ಳಿ.
ನಮ್ಮ ಸುತ್ತಮುತ್ತಲಿನ ಸಾಮಾನ್ಯ ಸ್ಥಳಗಳನ್ನೇ ಬಳಸಿಕೊಂಡು ಅತ್ಯಂತ ಸಂಕೀರ್ಣವಾದ ಪರಿಕಲ್ಪನೆಗಳನ್ನ ಮಕ್ಕಳಿಗೆ ಸುಲಭವಾಗಿ ಅರ್ಥೈಸಬಹುದು. ಅಡುಗೆ ಮಾಡುವುದು ಜೀವಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರವನ್ನು ಒಟ್ಟಿಗೆ ಸೇರಿಸುವ ಒಂದು ನೈಸರ್ಗಿಕ ಪ್ರಕ್ರಿಯೆ. ತಂತ್ರಜ್ಞಾನ ಅಂದ್ರೆ ಬರೀ ಕಂಪ್ಯೂಟರ್ ಅಥವಾ ರೋಬೋಟ್ ಅಲ್ಲ. ಅಡಿಗೆ ಮನೆಯಲ್ಲಿ ಬಳಸುವ ಮಿಕ್ಸರ್ ಅಥವಾ ವಾಫಲ್ ಮೇಕರ್ ಕೂಡ ಒಂದು ತಂತ್ರಜ್ಞಾನವೇ. ಇದು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವುದರ ಜೊತೆಗೆ ಮಕ್ಕಳಲ್ಲಿ ಅಪಾರ ಸ್ವಾವಲಂಬನೆಯನ್ನು ಬೆಳೆಸುತ್ತದೆ. ಅಂತಿಮವಾಗಿ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತದೆ. ನಮ್ಮ ದೈನಂದಿನ ಸಾಮಾನ್ಯ ಸ್ಥಳಗಳನ್ನೇ ಮಕ್ಕಳಲ್ಲಿ ಜೀವನ ಪೂರ್ತಿ ಉಳಿಯುವಂತಹ ವೈಜ್ಞಾನಿಕ ಕುತೂಹಲದ ಕೇಂದ್ರಗಳಾಗಿ ಹೇಗೆ ಬದಲಾಯಿಸಬಹುದು? ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚಿಸಲೇಬೇಕಿದೆ. ಇದು ಖಂಡಿತವಾಗಿಯೂ ನಮ್ಮ ಕಲಿಕೆ ಮತ್ತು ಕಲಿಸುವಿಕೆಯ ವಿಧಾನಗಳನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸುತ್ತದೆ.